ವಾರ್ಷಿಕೋತ್ಸವ ಏರ್ಪಡಿಸಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೀತಾ ಗೌಡ. ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ನಾವಿವತ್ತು ನಮ್ಮ ರೋಡಲ್ಲಿ ಹೇಗೆ ಗಣೇಶ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ನಿನ್ನೆಯಿಂದ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದ್ವಿ ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ. ಹಬ್ಬ ಅಂದ್ರೇ ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ಹೆಚ್ಚಿನ ಮೆರುಗು ತಂದು ಕೊಡೋದು ಅಂದರೆ ಅದು ಮಾವಿನ ತೋರಣ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಸೊ ನಾವು ಮಾವಿನ ತೋರಣ ಕಟ್ಟೋದ್ರಿಂದಲೇ ನಮ್ಮ ಹಬ್ಬ ಸ್ಟಾರ್ಟ್ ಮಾಡಿದ್ವಿ. ಮಾವಿನ ತೋರಣ ಕಟ್ಟಿ ನೆಕ್ಸ್ಟ್ ಗೌರಿ ಗಣೇಶ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡ್ವಿ. ಗೌರಿ ಗಣೇಶ ಎಲ್ಲ ತಂದಮೇಲೆ ನೆಕ್ಸ್ಟು ಪೆಂಡಲ್ ಹಾಕಿ ಗೌರಿ ಗಣೇಶ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡಿಡೋಣ ಅಂತ ಪೆಂಡಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದ ಮೇನ್ ಆರ್ಗನೈಸರು ಟೀ ಕೊಡ್ತಾ ಇದ್ದಾರೆ. ಎಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಟೀ ಕುಡಿತಾವ್ರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಫ್ಲವರ್ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ. ಗಣೇಶನ ಇಟ್ಟು ಪೂಜೆ ಮಾಡೋದು ಒಂದೇ ಈಗ ಬಾಕಿ. ಫೈನಲಿ ನಮ್ಮ ರಂಗೋಲಿ ಎಲ್ಲ ಮುಗಿಸಿ ಗಣೇಶನ ಕೂರಿಸಿ ಗಣೇಶನಿಗೆಲ್ಲ ಸಿಹಿ ತಿಂಡಿಗಳನ್ನ ಇಟ್ಟು ಡೆಕೋರೇಷನ್ ಮಾಡಿ ಪುರೋಹಿತ್ರನ್ನ ಕರ್ಸೇ ಬಿಟ್ವಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ. ದೀಪ ಹಚ್ಚಿ ನಾವು ಫಸ್ಟ್ ಗೌರಿ ಪೂಜೆ ಮಾಡಿದ್ವಿ. ಮೊದಲ ಪೂಜೆಗೆ ಅಧಿಪತಿ ಗಣೇಶ ಆಗಿದ್ರು, ಗಣೇಶವರಮ್ಮ ಗೌರಿ ಆಗಿರೋದ್ರಿಂದ ನಾವು ಫಸ್ಟ್ ಗೌರಿ ಪೂಜೆನೇ ಮಾಡಿದ್ವಿ. ಗೌರಿ ಪೂಜೆ ಮಾಡಿ ಮುಗಿಸಿದ್ಮೇಲೆ ನೆಕ್ಸ್ಟ್ ನಾವು ನಮ್ಮ ವಿಘ್ನ ವಿನಾಶಕ ಗಣೇಶನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮಿಷ್ಟು ಮುದ್ದಾದ ಗಣಪತಿಗೆ ದೃಷ್ಟಿ ತೆಗ್ದಿಲ್ಲ ಅಂದರೆ ಆಗುತ್ತಾ, ಅದಕ್ಕೆ ನಮ್ಮಣ್ಣ ದೃಷ್ಟಿ ತೆಗ್ದು ಈಡ್ಗಾಯಿ ಹೊಡ್ದ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಗೊತ್ತಲ್ಲ, ಪೂಜೆಗೆ ಕರಿಬೇಡಿ ಪ್ರಸಾದಕ್ಕೆ ಮರಿಬೇಡಿ ಅನ್ನೋ ಕ್ಯಾಟಗರಿ ಅವರು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಕೊಡ್ತಾಯಿದ್ರು. ಎಲ್ಲರಿಗೂ ಪ್ರಸಾದ ಕೊಟ್ಟು ನಾವು ಪ್ರಸಾದ ತಿಂದು ದೇವರ ಆಶೀರ್ವಾದಕ್ಕೆ ಪಾಲ್ಗೊಂಡ್ವಿ. ಹಬ್ಬ ಅಂದಮೇಲೆ ಕೇಳಬೇಕಾ, ಸಾಂಗು ಡ್ಯಾನ್ಸು ಎಲ್ಲ ಕಾಮನ್ನು. ನಾವು ಸಂಜೆ ಮನೋರಂಜನೆ ಕಾರ್ಯಕ್ರಮ ಅಂತ ನಾವೇ ಕೊರಿಯೋಗ್ರಾಫ್ ಮಾಡಿಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ವಿ. ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಕಿದ್ರೆ ಆ ಸಾಂಗ್ದು ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಫುಲ್ ಪರ್ಫಾರ್ಮೆನ್ಸ್ ಹಾಕ್ತಾಯಿಲ್ಲ. ನಾನು ಇನ್ಸ್ಟಾಗ್ರಾಮ್ ID-ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಫುಲ್ ಡ್ಯಾನ್ಸ್ ವಿಡಿಯೋ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಎಂಕರೇಜ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಹಾಗೆ ಸಾಂಗು ಡ್ಯಾನ್ಸು ಅಂತ ಎಂಜಾಯ್ ಮಾಡಿಕೊಂಡು ನಮ್ಮ ಡೇ 1 ಆಫ್ ಗಣೇಶ ಹಬ್ಬ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮತ್ತೆ ಬೇಗ ಎದ್ದು ಡೇ 2 ಆಫ್ ಗಣೇಶ ಹಬ್ಬ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಡೇ 2 ನಮ್ಮ ಗಣೇಶಪ್ಪಂಗೆ ಪೂಜೆ ಮಾಡೇ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾವು ಅನ್ನದಾನ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ರು. ಅಡುಗೆ ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದ ವಿನಿಯೋಗ ಪ್ರಾರಂಭವಾಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಪ್ರಸಾದ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನಮ್ಮ ಏರಿಯಾ ಜನನೂ ಎಲ್ಲ ಬಂದು ಪ್ರಸಾದ ತಗೊಂಡು ದೇವರ ಆಶೀರ್ವಾದ ನಮಗೂ ಸಿಗ್ಲಪ್ಪ ಅಂತ ಪ್ರಸಾದ ತಗೊಂಡು ಹೋದ್ರು. ಡೇ 2 ಸಂಜೆ ಮತ್ತೆ ನಾವು ಕ್ರೀಡಾ ಕಾರ್ಯಕ್ರಮ ಅಂತ ರಂಗೋಲಿ ಕಾಂಪಿಟೇಷನ್ನು, ಲೆಮನ್ ಆ್ಯಂಡ್ ಸ್ಪೂನು, ಮ್ಯೂಸಿಕಲ್ ಚೇರು, ಮಡಕೆ ಹೊಡೆಯೋ ಕಾಂಪಿಟೇಷನ್ನು ಎಲ್ಲ ಇಟ್ಟಿದ್ವಿ. ರಂಗೋಲಿ ಕಾಂಪಿಟೇಷನಲ್ಲಿ ನಾನು ನನ್ನ ತಂಗಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ಏರಿಯಾ ಆಂಟೀಸ್ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಇಲ್ಲಿ ತೋರಿಸ್ತಿರೋ ರಂಗೋಲಿಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ರಂಗೋಲಿ ಕಾಂಪಿಟೇಷನಲ್ಲಿ ಯಾರು ವಿನ್ ಆದರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ರಂಗೋಲಿ ಕಾಂಪಿಟೇಷನ್ ಮುಗಿದ್ಮೇಲೆ ನಮ್ಮ ಹುಡುಗರು ಕೇಳಬೇಕಾ ನಾನು ಅಂತ ಲೆಮನ್ ಆ್ಯಂಡ್ ಸ್ಪೂನ್ ಆಡೋಕ್ಕೆ ರೆಡಿಯಾಗಿ ನಿಂತಿದ್ರು. ಲೆಮನ್ ಆ್ಯಂಡ್ ಸ್ಪೂನ್ ಮುಗಿದ್ಮೇಲೆ ನಮ್ಮ ಹುಡುಗರು ಜೋಶಲ್ಲಿ ಮ್ಯೂಸಿಕಲ್ ಚೇರ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಕಳದೆಲ್ಲ ಮ್ಯೂಸಿಕಲ್ ಚೇರ್ ಮುಗಿದ್ಮೇಲೆ ಆಂಟೀಸು ನಾವೇನು ಕಮ್ಮಿನ, ನಾವು ಒಂದು ರೌಂಡ್ ಮ್ಯೂಸಿಕಲ್ ಚೇರ್ ಆಡ್ತೀವಿ ಅಂದರು. ಸೊ ಅವ್ರಿಗೂ ಒಂದು ರೌಂಡ್ ಮ್ಯೂಸಿಕಲ್ ಚೇರ್ ಆಡಿಸಿದ್ವಿ. ಮ್ಯೂಸಿಕಲ್ ಚೇರ್ ಎಲ್ಲ ಮುಗಿದ್ಮೇಲೆ ನಾವು ಅವಾಗಿಂದ ಫುಲ್ ಎಕ್ಸೈಟೆಡಾಗಿ ಕಾಯ್ತಿದ್ದ ಗೇಮು ಅಂದರೆ ಅದು ಮಡಕೆ ಹೊಡೆಯೋ ಗೇಮು.
ಈ ಗೇಮಲ್ಲಿ ನಮ್ಮದೇ ಒಂದು ರೂಲ್ಸಪ್ಪ, ನಾವು ಮಾಡಿದ್ದೇ ರೂಲ್ಸು ಅಂತ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎಷ್ಟು ನೀರೆಲ್ಲ ಸುರಿದು 3 ಚಾನ್ಸ್ ಕೊಡ್ತೀವಿ ಮಡಿಕೆ ಹೊಡ್ಯೋಕ್ಕೆ ಅಂದ್ಬಿಟ್ಟು 3 ಚಾನ್ಸಲ್ಲೂ ಮಡ್ಕೆನ ಮೇಲೆ ಎತ್ತಿ ಎತ್ತಿ ಯಾರಿಗೂ ಹೊಡ್ಯೋಕ್ಕಾಗ್ದಂಗೆ ಮಾಡಿದ್ವಿ. ಹೀಗೆ ಫುಲ್ಲು ಎಲ್ಲರಿಗೂ ನೀರು ಎರ್ಚ್ಕೊಂಡು ಮಡಿಕೆ ಹೊಡೀರಿ ಅಂತ ಹೇಳ್ಕೊಂಡು ನಮ್ಮ ಡೇ 2 ಆಫ್ ಗಣೇಶ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಡೇ 3 ಜೊತೆಗೆ ನಾಳೆ ಸಿಗೋಣ. ಡೇ 3 ಆಫ್ ಗಣೇಶ ಹಬ್ಬ ಸೆಲೆಬ್ರೇಷನಲ್ಲಿ ಫಸ್ಟು ಪೂಜೆ ಮಾಡಿ ನಮ್ಮ ಮುದ್ದು ಚಾರ್ಲಿ ಗುಂಡನ್ನು ಕರ್ಕೊಂಡೋಗಿ ಗಣೇಶನ ಆಶೀರ್ವಾದ ಕೊಡಿಸಿದ್ವಿ. ಇವತ್ತು ನಮ್ಮ ಡೇ 3 ಲಾಸ್ಟ್ ಡೇ ಆಫ್ ಗಣೇಶ ಹಬ್ಬ ಸೆಲೆಬ್ರೇಷನ್ ಆಗಿರೋದ್ರಿಂದ ನಾನು ನನ್ನ ತಂಗಿ ಸೀರೆ ಎಲ್ಲ ಉಟ್ಕೊಂಡು ಫುಲ್ ರೆಡಿಯಾಗಿ ದೇವ್ರ ಹತ್ರ ಒಂದು ಫೋಟೋಶೂಟ್ ಮಾಡ್ಕೊಂಡು ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಗಣೇಶನ ವಿಸರ್ಜನೆಗೆ ಏನೇನು ಬೇಕು ಅಂತ ಅದೆಲ್ಲ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಸಂಜೆ ನಾವು ಡೇ 2 ಅಲ್ಲಿ ಕ್ರೀಡಾ ಸ್ಪರ್ಧೆ ಅರೇಂಜ್ ಮಾಡಿದ್ವಿ ಅಲ್ಲ, ಅದರಲ್ಲಿ ಯಾರ್ಯಾರು ವಿನ್ನರ್ ಆದರೂ ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಮತ್ತು ಸಂಜೆ ಮಹಾಮಂಗಳಾರತಿ ಮಾಡಿ ಗಣೇಶನಿಗೆ ಬಂದಿರೋ ಜನಕ್ಕೆಲ್ಲ ಪ್ರಸಾದ ಹಂಚಿ ಗಣೇಶನಿಗೊಂದು ಭಕ್ತಿ ಗೀತೆನ ನಾನು ಹಾಡಿದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಈ 7 ಲೋಕದ ಅಳುವಿನ ಇಹಪರದ ಸಾಧನೆಗೆ ನೀ ಕಾರಣ, ಈ 7 ಲೋಕದ ಅಳುವಿನ ಇಹಪರದ ಸಾಧನೆಗೆ ನೀ ಕಾರಣ, ನಿನ್ನೊಮ್ಮೆ ನೋಟದ ಒಂದು ಹೊನ್ನು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಪೂಜೆ ಎಲ್ಲ ಮುಗೀತು, ನಮ್ಮ ಟಮಟೆ ಕೂಡ ರೆಡಿ ಇತ್ತು. ಸೊ ಇನ್ಯಾಕೆ ತಡ, ಡ್ಯಾನ್ಸ್ ಮಾಡೇ ಬಿಡೋಣ ಅಂತ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಮುಗಿಸಿ ನಮ್ಮ ಗಣೇಶ ಗೌರಿ ವಿಸರ್ಜನೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಫೈನಲಿ ನಮ್ಮ 3 ಡೇಸ್ ಆಫ್ ಗಣೇಶ ಗೌರಿ ಹಬ್ಬ ಸೆಲೆಬ್ರೇಷನ್ ಮುಗೀತು. 3rd ಡೇ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಗೌರಿ ಗಣೇಶನ ಕಳಿಸ್ಕೊಟ್ವಿ.